ನಮಸ್ಕಾರ, ಆರ್ನೌ ಟಿವಿಗೆ ಸ್ವಾಗತ. ನಾನು ನಿಮ್ಮ ಅಖಿಲಾ ಶಂಕಿನ್ ಮಠ್. ಪ್ರತಿಯೊಂದು ಊರಿಗೆ ತನ್ನದೇ ಆದ ವೈಭವವಿರುತ್ತದೆ, ವಾಸ್ತವವಿರುತ್ತದೆ, ವಿಶೇಷತೆಯೂ ಇರುತ್ತದೆ. ಆದ್ದರಿಂದ ಪ್ರತಿಯೊಂದು ಊರಿನ ವೈಭವ ಮತ್ತು ವಾಸ್ತವತೆ ತಿಳಿದುಕೊಳ್ಳುವ ಉದ್ದೇಶ ನಮ್ಮ ಆರ್ನೌ ಟಿವಿಯದ್ದು. ಆದ್ದರಿಂದ ನಾವು ನಮ್ಮೂರ ವೈಭವ ಕಾರ್ಯಕ್ರಮವು ಆರ್ನೌ ಟಿವಿಯಿಂದ ನಾವು ನೆರವೇರಿಸುತ್ತಿದ್ದೇವೆ. ನಾವು ಆಯ್ಕೆ ಮಾಡಿಕೊಂಡಿರುವ ಸ್ಥಳ ಬಂದು ಬಳ್ಳಾರಿ ಹತ್ತಿರ ಇರುವ ಕಬ್ಗಲ್ ಸಿರಿವಾರ ಗ್ರಾಮ. ನಾವು ಈ ಕಬ್ಗಲ್ ಸಿರಿವಾರ ಗ್ರಾಮದ ಜನರಿಗೆ ಅವರೂರಿನ ಬಗ್ಗೆ ಅವರಿಗೆ ಎಷ್ಟು ಮಾಹಿತಿ ತಿಳಿದಿದೆ ಎಂದು ನಾವು ತಿಳಿದುಕೊಳ್ಳೋಣ. ಬನ್ನಿ, ನಾವು ಸಿರಿವಾರದ ಹತ್ತಿರ ಹೋಗೋಣ. ಈ ಹಳ್ಳಿ ಎಷ್ಟು ಸುಂದರವಾಗಿದೆ ಅಲ್ವಾ, ಎಷ್ಟು ಸೊಗಸಾಗಿದೆ ಅಲ್ವಾ. ಹೌದು, ಹಳ್ಳಿ ಅಂದ್ರೇನೆ ಹಾಗೆ, ಹಳ್ಳಿ ಅಂದ್ರೇನೆ ಹಾಗೆ, ಹಳ್ಳಿ ಅಂದ್ರೇನೆ ಪ್ರೀತಿ, ಹಳ್ಳಿ ಅಂದ್ರೇನೆ ಸಹಬಾಳ್ವೆ, ಹಳ್ಳಿ ಅಂದ್ರೇನೆ ಸಹಬಾಳ್ವೆಯಿಂದ ಮಾಡುವ ಜೀವನ ಕುಟುಂಬಗಳು, ಹಳ್ಳಿ ಅಂದ್ರೇನೆ ಶುದ್ಧ ಪ್ರೀತಿ. ಹಳ್ಳಿಯಲ್ಲಿ ಹಚ್ಚಹಸಿರಿನಿಂದ ಕೂಡಿರುವ ಹೊಲಗಳು, ವರ್ಣಮಯ ಪಕ್ಷಿಗಳು, ಅಲ್ಲಿ ಇಲ್ಲಿ ಓಡಾಡುವ ಪ್ರಾಣಿಗಳು. ಈಗ ನಾವು ಹಳ್ಳಿಗೆ ಬಂದಾಯ್ತು, ಏನಿದ್ರು ಮಜನೆ. ಹಳ್ಳಿ ಹೈದ ಪ್ಯಾಟೆಗೆ ಬಂದ, ಅಲ್ಲ ಅಲ್ಲ ಅಲ್ಲ, ಹಳ್ಳಿ ಹೈದ ಪ್ಯಾಟೆಗೆ ಬಂದಿಲ್ಲ, ನಾವು ಹಳ್ಳಿಗೆ ಬಂದಿದ್ದೇವೆ. ಹಳ್ಳಿ ಜನರನ್ನು ನಾವೆಲ್ಲ ಪರಿಚಯ ಮಾಡಿಕೊಳ್ಳೋಣ. ಹಳ್ಳಿ ಜನರ ಸಮಸ್ಯೆಗಳು, ಕಷ್ಟಗಳು, ಸುಖಗಳು ಏನಂತ ಕೇಳೋಣ. ಬನ್ನಿ ಕೇಳೋಣ. ಸರ್, ನಿಮ್ಗೆ ಸಿರಿವಾರ ಅಂದ್ರೆ ಏನ್ ಗೊತ್ತಾ? ಅದ್ರ ಹಿನ್ನೆಲೆ ಬಗ್ಗೆ ಗೊತ್ತಾ? ನಿಮ್ಗೆ ಹಿಂದೆ ಎಲ್ಲ ಹೇಗ್ ನಡೆದು ಬಂತ ಏನಾದ್ರು ಗೊತ್ತಾ? ಇಲ್ಲ ಮೇಡಮ್ ಅವರೇ, ಸಿರಿವಾರ ಅಂತ ಹೆಸರು ಬಂದಿರೋದೇ ಗೊತ್ತಿಲ್ಲ, ನಮ್ಗೆ ದೊಡ್ಡವರೇ ಹೇಳಿಲ್ಲ. ಆದ್ರೆ ಅದು ಯಾವ ಥರ ಬಂದಿದೆ ಹೆಸರು ನಮಗೆ ಅಂತೂ ಗೊತ್ತೇ ಇಲ್ಲ ಸಿರಿವಾರ ಅಂತೇಳಿ. ಹಲವಾರು ಹಳ್ಳಿಗಳಲ್ಲಿ ಎಲ್ಲ ಸಂಭ್ರಮಗಳು ನಡೀತಿರ್ತವೆ, ಹಬ್ಬಗಳು ನಡೀತಿರ್ತಾವೆ ಅಲ್ವಾ. ನಿಮ್ಮೂರಲ್ಲಿ ಯಾವ್ದು ಅಷ್ಟು ಪ್ರಸಿದ್ಧವಾಗಿ ಮಾಡ್ತೀರಾ? ಯಾವ ಹಳ್ಳಿ, ಯಾವ ಜಾತ್ರೆ ಮಾಡ್ತೀರಾ? ಇಲ್ಲಿದ್ರೆ ಯಾವ ಹಬ್ಬನ ಅಷ್ಟು ಬಹಳ ಅನುಭವದಿಂದ ಮಾಡಿದ್ದು, ಯಾವ್ದಾದ್ರು ಸುಂದರವಾಗಿ ಮಾಡಿದ್ದು, ಭಾರಿ ವೈಭವದಿಂದ ಮಾಡಿದ್ದು ಯಾವ್ದಾದ್ರು ಹಬ್ಬ ಆದ್ರೂ ಜಾತ್ರೆ ಆದ್ರೂ ಯಾವ್ದಾದ್ರು ಇದೆನಾ? ಶ್ರೀ ಸುಂಕಲಮ್ಮ ದೇವಸ್ಥಾನ ಅದು ಜಾತ್ರೆ ಮಾಡ್ತಾ ಇದ್ದಾರೆ. ಸುಂಕ್ಲಮ್ಮ ಜಾತ್ರೆ ಬಹಳ ವೈಭವದಿಂದ ಮಾಡ್ತೀರಾ? 5 ವರ್ಷಕ್ಕೊಂದ್ಸತಿ ಮಾಡ್ತೀರಾ? ಅದನ್ನೇ ಬಾರಿ ಫೇಮಸ್ ಅಲ್ವಾ ಈ ಊರಲ್ಲಿ. ನಿಮ್ ಮಳೆ ಬೆಳೆ ಇಲ್ಲಿ ಎಲ್ಲ ಹೇಗಿದೆ? ಅಷ್ಟೇ ಮಳೆ ಚೆನ್ನಾಗಿದೆ, ಬೆಳೆ ಅಲ್ಪ ಸ್ವಲ್ಪ ಬಂದಿದೆ, ರೇಟ್ ಇಲ್ಲ, ಬೆಳೆ ಬಂದಿದೆ, ಮಾರುಕಟ್ಟೆ ಬಂದ್ರೆ ಅದಕ್ಕೆ ಬೆಲೆ ಇಲ್ಲ, ರೈತರಿಗೆ ಬೆಲೆನೇ ಇಲ್ಲ. ಇಲ್ಲಿ 900 ಎಕರೆ ಇಲ್ಲಿ ಏರ್ಪೋರ್ಟ್ಗೆ ಅಂತೇಳಿ ಸ್ಥಳ ಗುರುತು ಮಾಡಿ ಎಲ್ಲ ಅವ್ರಿಗೆ ಪೇಮೆಂಟ್ ಕೂಡ ಮಾಡಿ ಎಲ್ಲ ಸ್ಥಳ ತೊಗೊಂಡಿದ್ದಾರೆ ಏರ್ಪೋರ್ಟ್ ಕಟ್ಸ್ಬೇಕಂತ. ಇವಾಗ ನಾವು ರೈತರು, ನಾವು ಬಿತ್ತಾಗೆ ತಿನ್ನುವಂಥ ಹೊಲನೇ ಅವರು ಏರ್ಪೋರ್ಟ್ ಮಾಡ್ಬೇಕಂತೇಳಿ ಸ್ಥಳ ಗುರ್ತು ಮಾಡಿ ಎಲ್ಲ ಇದು ರೆಡಿ ಇಟ್ಟಾರ, ಕಾಂಪೌಂಡ್ ಕೂಡ ಕಟ್ಟ್ಯಾರ. ಇವಾಗ ನಮ್ಗೆ ಅತ್ಲಾಗ ಬಿತ್ಕೊಂಡು ತಿನ್ನೋಕೆ ಹೊಲ ಇಲ್ಲ. ಇತ್ಲಾಗ ಏರ್ಪೋರ್ಟ್ ಆದರೆ ನಮ್ಮ ಹುಡ್ರು ಓದಿಕೊಂಡವ ಭಾಳಷ್ಟು ಹುಡ್ರು. ಇಲ್ಲಿ ಸ್ಥಳೀಯರಿಗೆ, ಇಲ್ಲಿ ಏನು ಓದಿಕೊಂಡು ಹುಡ್ರಿಗೆ ಅದು ಏರ್ಪೋರ್ಟ್ ಆಗ್ಬೇಕು, ಮತ್ತು ಅದಕ್ಕೆ ಇಲ್ಲಿದ್ದರಿಗೆ ಸ್ವಲ್ಪ ಕೆಲಸದ ಅವಕಾಶ ಸಿಗಬೇಕು. ಅದು ಸ್ಟಾರ್ಟ್ ಆದರೆ ನಮ್ಗೆ ಇಲ್ಲಿದ್ದರಿಗೆ ಲೇಬರಿಗೆ ಕೆಲಸ ಸಿಗ್ತದೆ, ಓದ್ಕೊಂಡು ಹುಡ್ರಿಗೆ ಇಲ್ಲಿ ಕೆಲಸ ಸಿಗ್ತದೆ. ಅದು ಸುಮ್ಮನೆ 800-900 ಎಕರೆ ಅಲ್ಲಿ ಸುಮ್ಮನೆ ಬೇಲಿ ಬೆಳೆದೋಗೈತಿ, ಅದನ್ನು ಯಾರು ಕಿವಿಯೇ ಹಾಕ್ಯಂತ ಇಲ್ಲ. ಅದೇ ನಿಮ್ಮ ಮೂಲಕ ನಮಗೆ ಆ ಏರ್ಪೋರ್ಟ್ ಆದರೆ ಇಲ್ಲಿ ಬಳ್ಳಾರಿ ಹತ್ರ ಐತೆ, ಇನ್ನೂ ಸ್ವಲ್ಪ ಯಾವ ಹೋಟ್ಲ ಅವು ಇವು ಫ್ಯಾಕ್ಟ್ರಿ ಬಿಡ್ತಾವೆ. ಆ ಏರ್ಪೋರ್ಟ್ ಆದರೆ ನಮ್ಗೆ ಇಲ್ಲೆಲ್ಲ ಅವಕಾಶ ಜಾಸ್ತಿ ಇರುತ್ತೆ, ಯಾಕಂದ್ರೆ ಭೂಮಿ ಭಾಳ ಕಮ್ಮಿ ಐತಿ. ಇದ್ದಿದ್ದೆಲ್ಲ ಇಲ್ಲಿ ಲೇಔಟ್ಗಳು ಎಲ್ಲ ದೊಡ್ಡವರೆಲ್ಲ ತೊಗೊಂಡು ಬಿತ್ತಾಕಿಲ್ದಂಗೆ ಬೆಳೆಕಿಲ್ದಂಗೆ ಆಗ್ಬಿಟ್ಟತ್ತೆ. 1 ಎಕರೆ ಗುದ್ದಿ ಮಾಡೋಕಂದ್ರೆ 40,000 ರೂಪಾಯಿ ಬೇಕಿಲ್ಲಿ. ಹಂಗಾಗಿ ನಮ್ಗೆ ಏರ್ಪೋರ್ಟ್ ಆಗ್ಬೇಕು.
ಅದರಿಂದ ಇನ್ನೂ ಬೇರೆ ಬೇರೆ ಅಭಿವೃದ್ಧಿ ಆಗ್ಬೇಕು. ಇಲ್ಲಿ ಓದ್ಕೊಂಡ್ರಂಥ ಹುಡುಗರಿಗೆ ಕೆಲಸ ಸಿಗ್ಬೇಕು. ಇದೇ ನಮ್ಮದು. ಈ ಊರಲ್ಲಿ ನೀವು ಬೆಳೆದು ಬಂದಿರೋ ರೀತಿ ಹೇಗೆ? ಸಿರಿವಾರ ಅಂದ್ರೆ ಏನು? ಅದ್ರ ಏನಾದ್ರೂ ಹಿನ್ನೆಲೆ ಗೊತ್ತಾ? ನಮ್ಮ ಹಿರಿಯರಾದಂಥ ಎಲ್ಲ ಯಜಮಾನ್ರು ಸಿರಿವಾರ ಅಂತಂದೇಳಿ ಒಂದು ಊರಿನ ಹೆಸರು ಇಟ್ಟು ಅದು ಶ್ರೀ ಸುಂಕಲಮ್ಮ ದೇವಸ್ಥಾನ ಕಟ್ಟಿ ಅದರ ಜಾತ್ರೆಯನ್ನು ಆಚರಿಸಿದ್ರು. ಆಮೇಲೆ ಅದೇ ರೀತಿಯಾಗಿ ಇಲ್ಲಿ ನಮಗೆ ಸಿರಿವಾರ ಗ್ರಾಮಕ್ಕೆ ಇಲ್ಲಿ ಎಸ್ ಲಿಂಗಣ್ಣನವರು ಅಂತಂದೇಳಿ ಫ್ಯಾಕ್ಟ್ರಿ ಕಟ್ಟಿದ್ದಾರೆ. ಅವ್ರದ ಹೊಗೆ ಎಲ್ಲ ಊರ ಸುತ್ತಮುತ್ತಲೇ ಎಲ್ಲ ಹರಡ್ತೈತೆ, ಮಾಲಿನ್ಯ ಎಲ್ಲ ಹರಡ್ತೈತೆ. ಅದೇ ರೀತಿಯಾಗಿ ಮತ್ತು ಈ ಅಂಗನವಾಡಿ ಟೀಚರ್ಗಳು ಏನಾದ್ರಲ್ಲ ಅವರು ಎಲ್ಲ ಫುಡ್ ಎಲ್ಲ ಕೊಟ್ಟಿದ್ದಕ್ಕೆ ಹುಡುಗರಿಗೆಲ್ಲ ಅವರವರೇ ಎಲ್ಲ ಅಂಗನವಾಡಿ ಕಾರ್ಯಕರ್ತರು ಅವ್ರು ಕೆಲಸ ಮಾಡೋರು ಅವರೇ ಮಾರ್ಕೊಂಡು ತಿಂತಾ ಇದಾರೆ. ಸ್ವಲ್ಪ ಕೊಡ್ತಾರೆ, ಇನ್ನಿದ್ದೆಲ್ಲ ಮಾರ್ಕೊಂಡು ತಿಂತಾ ಇದಾರೆ ಅಷ್ಟೇ. ಅವ್ರು ಸರಿಯಾಗಿ ಕೆಲಸ ನಿರ್ವಹಿಸ್ತಿಲ್ಲ. ಕೆಲಸ ಮಾಡ್ತಾ ಇದಾರೆ ಆದರೆ ಬಟ್ ಏನಪ್ಪ ಅಂದ್ರೆ ಎಲ್ಲವೂ ಮನೆಯಕ್ಕೆ ಹೊರಗಡೆ ಮಾರಕ್ಕೆ ಸರಿ ಆಗ್ತೈತೆ. ಈಗ ದೇಶ ಬೆಳೆಸೋರು ನೀವು, ಹೌದಾ? ನಿಮ್ಗೆ ಈ ಸಿರಿವಾರ ಬಗ್ಗೆ ಏನ್ ಗೊತ್ತು? ನೀವು ಇದಕ್ಕೆ ಏನ್ ಕೊಡುಗೆ ಕೊಡ್ಬೇಕು ಅನ್ಕೊಂಡಿದ್ದೀರಾ? ನಾವು ಎತ್ತ ತಾಯಿರನ್ನ ತೋರಿಸ್ಬೇಕಾಗಿ ಭೂಮಿ ತಾಯಿರನ್ನು ಕೂಡ ತೋರಿಸ್ಬೇಕು. ನಾವೊಬ್ಬ ವಿದ್ಯಾರ್ಥಿಗಳೇನೆಂದರೆ ಯುವಕರ ಬದಲಾವಣೆಯೇ ಸಮಾಜ ಬದಲಾವಣೆ. ನಮ್ಮ ಮೊಟ್ಟ ಮೊದಲ ಗುರಿ ಯುವಕರ ಬದಲಾವಣೆ, ಸಮಾಜ ಬದಲಾವಣೆ. ನಾನು ನಮ್ಮದು ಸಿರಿವಾರ ವಿದ್ಯಾರ್ಥಿ SSA ಕಾಲೇಜು, ಈಗ ಫೈನಲ್ ಇಯರ್. ಈಗ ನಮ್ಮ 1ನೇ ವಾರ್ಡಿನಲ್ಲಿ ಬಂದು ಅಭಿವೃದ್ಧಿ ಪಟ್ಟಿಲ್ಲ. ಈಗ ನಾವು 1ನೇ ವಾರ್ಡಿನಲ್ಲಿ 4 ಜನ ಸದಸ್ಯರಿದ್ದಾರೆ. ಆದರೆ ಈಗ ಗ್ರಾಮ ಪಂಚಾಯತಿ ಅವರು ಮತ್ತು ನಮ್ಮ ಕರ್ನಾಟಕ ಸರ್ಕಾರ ಆರೋಗ್ಯ ಕಾಪಾಡಬೇಕು, ಡೆಂಗ್ಯೂ ಜ್ವರ ಬರಬಾರ್ದು, ಎಲ್ಲ ಆರೋಗ್ಯ ಕಾಪಾಡಬೇಕಂತ ಹೇಳ್ತಿದ್ದಾರೆ. ಆದರೆ 1ನೇ ವಾರ್ಡಲ್ಲಿ ನಮ್ಮ ಮನೆಯಲ್ಲೇ ಒಂದು 22 ಗ್ರಾಮ ಪಂಚಾಯತಿ ಕಳಿಸ್ತಾರೆ. ನಮ್ಮ ಹಿರಿಯರು ನಮಗೆ ತಿಳಿಸೋ ಮಟ್ಟಿಗೆ ನಾನು ಪ್ರತ್ಯಕ್ಷವಾಗಿ ನೋಡಿಲ್ಲ, ಪರೋಕ್ಷವಾಗಿ ಕೇಳ್ಪಟ್ಟಿದ್ದೀನಿ, ಆದರೆ ಪ್ರತ್ಯಕ್ಷವಾಗಿ ನೋಡಿಲ್ಲ. ನಮ್ಮ ಹಿರಿಯರು ಏನಂತ ಹೇಳ್ಪಟ್ಟಿದ್ದಾರೆ ಅಂದರೆ ನಾವೊಂದು 22 ಪಂಚಾಯತಿ ಕಳಿಸಿದ್ದೀವಪ್ಪ, ಆದರೂ ಸಹ ಚರಂಡಿ ವ್ಯವಸ್ಥೆ ಮಾಡಿಲ್ಲ ಅಂತಾರೆ. ನಮ್ಮ ಓಣಿಯಲ್ಲಿ ಪ್ರತ್ಯೇಕ 50 ಜನ ಚಿಕ್ಕ ಮಕ್ಕಳಿದ್ದಾರೆ. 1ರಿಂದ 20 ಜನ ಹುಡುಗರು, 1ರಿಂದ 15 ವರ್ಷ ಒಳಪಟ್ಟ ಹುಡುಗರಿದ್ದಾರೆ. ಆದರೆ ದಿನನಿತ್ಯ ಚರಂಡಿ ವ್ಯವಸ್ಥೆ ಅಲ್ಲೇ ಚುಕ್ಕಾಡಿ ಬೀಳ್ತಾರೆ, ಅದರಲ್ಲೇ ನಮ್ಮ ಮಕ್ಕಳು ಆಡ್ತಿದ್ದಾರೆ. ಈಗ ನಮ್ಮನೇಲೆ 5 ಜನ ಮಕ್ಕಳಿದ್ದಾರೆ. ಈಗ ನಮ್ಮನೇಲೆ 5 ಜನ, ಪ್ರತಿ ಜನ 5 ಮಂದಿ ಮಕ್ಕಳು 23 ಜನ ಮಕ್ಕಳಾದ್ರು. ಈಗ ನಮ್ಮ 15 ದಿನಕ್ಕೊಂದು ಬರೀ ತಿಂಗಳು ಅಂದ್ರೆ ಬರ್ತಾರೆ ಡಾಕ್ಟರ್ಗಳು, ಆರೋಗ್ಯ ಇಲಾಖೆ ಬಂದ್ಬಿಡ್ತಾರೆ. ಸ್ವಚ್ಛತೆ ಕಾಪಾಡಬೇಕು, ಗುಂಡುಗಳು ಇರಬಾರ್ದು ಅಂತ ಕೇಳ್ತಾರೆ. ಅದೇ ಗ್ರಾಮ ಪಂಚಾಯತ್ ಅವರು ಮನೆ ಸ್ವಚ್ಛ ಭಾರತ ಅಂದ್ರೆ ಏನು ಕಳಿಸ್ತಾರೆ, ಅದು ಓಕೆ. ಆದರೆ ಚರಂಡಿ ಅಭಿವೃದ್ಧಿ ಆಗ್ತಿಲ್ಲ. ನೀವು ಈಗಲೇ ಬರೀ ಈಗಲೇ ತೋರಿಸಿದೆ ನೀವು ನೀನಲ್ಲಿ ನಮ್ಗೆ ಚರಂಡಿ ವ್ಯವಸ್ಥೆ ಆಗಬೇಕು. ಚರಂಡಿ ವ್ಯವಸ್ಥೆ ತಪ್ಪಂದ್ರೆ ನಮಗೆ ಸೊಳ್ಳೆ ಕಡೆಯಲ್ಲಿ, ಹೌದಲ್ಲ? ನಾವು ಇದ್ರ ಮುಖಾಂತರ ಕೇಳ್ತೇನೆ, ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರೇ ಆಗಲಿ ಮತ್ತು ಅಭಿವೃದ್ಧಿ ಅಧಿಕಾರಿಗಳೇ ಆಗಲಿ, ಎಲ್ಲರೇ ಆಗಲಿ, ಪ್ರತಿಯೊಂದು ವಾರ್ಡಿನ ಸಮಸ್ಯೆ ಬಂದ್ಬಿಟ್ಟು ಪ್ರತಿಯೊಂದು ಸದಸ್ಯರು ಬಂದ್ಬಿಟ್ಟು ಪ್ರತಿಯೊಂದು ವಾರ್ಡಿನ ಸಮಸ್ಯೆ ತಿಳ್ಕೊಬೇಕು. ಆದರೆ ಅಭಿವೃದ್ಧಿ ಆಗ್ತದೆ, ನಾವು ಅಭಿವೃದ್ಧಿ ಆಗ್ತದೆ ಅಂತ ಹೇಳ್ತಿಲ್ಲ, ಅದು ಅಭಿವೃದ್ಧಿ ಪಡಿಸ್ಬೇಕಲ್ಲ ಪ್ರತಿಯೊಬ್ಬ ಸದಸ್ಯರು. ಅಭಿವೃದ್ಧಿ ನೋಡಿದ್ರೆ ನಮ್ಮ ಕರ್ತವ್ಯ. ನಾವು ಯುವಕರು ಹೇಳ್ತಿರೋದು ಇಷ್ಟೇ. ಎಷ್ಟು ಹೇಳ್ತೀನಿ. ಈ ಶಾಲೆಗೆ ಹೋಗಿ ಬಂದ್ರಾ? ಮುಗಿತಾ ಶಾಲೆ? ಏನು ಇವತ್ತೇನ್ ಪಾಠ ಕಲ್ಸಿದ್ರು? ಇವತ್ತೇನ್ ಕಲ್ತೆ? ಹಿಂದಿ ಗ್ರಾಮರ್. ಹಿಂದಿ ಗ್ರಾಮರ್. ನೀನೇನ್ ಕಲ್ತೆ? ಹಿಂದಿ ಗ್ರಾಮರ್. ನೀನ್ ಕೂಡ ಹಿಂದಿ ಗ್ರಾಮರ್? ನೀನು ಆಲ್ ಸಬ್ಜೆಕ್ಟ್. ಇಲ್ಲಿ ನೋಡಿ ಅಜ್ಜಿಯವ್ರು ಕುತ್ಕೊಂಡಿದ್ದಾರೆ. ಅಜ್ಜಿಗೆ ಈ ಊರಿನ ಬಗ್ಗೆ ಏನ್ ಗೊತ್ತು? ಇಲ್ಲೆಲ್ಲ ಹೇಗ್ ನಡೆಯುತ್ತೆ? ಎಲ್ಲ ಸುಖವಾಗಿದಾರ? ಕಷ್ಟಗಳಿದೆನಾ? ಸಮಸ್ಯೆಗಳಿದೆನಾ? ಅಜ್ಜಿಗೆ ಕೇಳ್ಬಿಡೋಣ. ಏನ್ ಅಜ್ಜಿ? ನಮಸ್ತೆ ಅಜ್ಜಿ. ನಮಸ್ತೆ ಅಮ್ಮ. ಹೇಗಿದ್ದೀರಾ ಅಜ್ಜಿ? ಆರಾಮಿದೀವಮ್ಮ. ಹೇಳಿ ಅಜ್ಜಿ, ನಿಮ್ ಊರ್ ಬಗ್ಗೆ ಹೇಳಿ ಅಜ್ಜಿ. ರೈತರೆಲ್ಲ ಅಧ್ವಾನ ಆಗ್ಯಾರಮ್ಮ. ಬೆಲ್ಲ ಬೆಳೆ ಗಿಳೆ ತೊಗರಿ ಉದುರೇ ಬಿಟ್ಟಾವ, ಕಾಪು ಮೆಣಸಿನ ಗಿಡ ಲಾಸ್ ಆಗೈತೆ, ಎಲ್ಲ ತೊಂದರೆ ಆಗೈತೆ ಅಮ್ಮ ರೈತರ ಬಗ್ಗೆ. ಮತ್ತೆ ಇಷ್ಟ ಹೇಳಿ ಅಜ್ಜಿ, ಜಾತ್ರೆ ಎಲ್ಲ ಹೇಗ್ ನಡೀತು ನಿಮ್ದ್ರಲ್ಲಿ? ನಿಮ್ ಊರಲ್ಲಿ ಏನ್ ವಿಶೇಷ ಇದೆ ಅಜ್ಜಿ? ಜಾತ್ರೆ ಸುಂಕ್ಲಮ್ಮ ನಡಿತೈತೆ ಅಮ್ಮ 5 ವರ್ಷಕ್ಕೊಂದ್ಸಲ. ಈ ವರ್ಷ ಮಾಡಕ್ ಮುಂದಕ್ಕೆ 5 ವರ್ಷಕ್ಕೊಂದ್ಸಲ ಮಾಡ್ತಾರ. ರೈತರ ಬಗ್ಗೆ ಏನು ಬ್ಯಾಂಕು ಏನ್ ಮನ್ನಾ ಮಾಡಿದ್ರೆ ಸ್ವಲ್ಪ ಆರಾಮಾಗಿರ್ತಾರೆ ಎಲ್ಲಾರು. ಮತ್ತೆ ಏನ್ ಮಾಡ್ತಾರೋ ದೇವ್ರಿಗೆ ಗೊತ್ತು. ನೋಡಿ ಅಲ್ಲಿ ಎಷ್ಟು ಸಂತಸದಿಂದ ಹಳ್ಳಿಯಲ್ಲಿ ಕಟ್ಟೆ ಮೇಲೆ ಕುಳಿತು ಎಷ್ಟು ಸಂತಸದಿಂದ ಮಾತಾಡ್ತಿದಾರಲ್ವಾ? ಹೀಗೆ ಸಿಟಿಯಲ್ಲಿ ಇರುತ್ತಾ? ಎಷ್ಟು ಬ್ಯುಸಿ ಲೈಫು, ಬ್ಯುಸಿ ಶೆಡ್ಯೂಲು. ಇಲ್ಲಿ ನೋಡಿ ಎಷ್ಟು ಒಬ್ಬೊಬ್ರು ಕುತ್ಕೊಂಡು ಕಷ್ಟ ಸುಖಗಳನ್ನ ಮಾತಾಡ್ತಿದ್ದಾರೆ. ಹೀಗಿರುತ್ತಾ ಸಿಟಿಯಲ್ಲಿ? ಅದಕ್ಕೆ ಹೇಳೋದು ಸಿಟಿಗೆ ಹಳ್ಳಿಗೆ ಇಷ್ಟು ವ್ಯತ್ಯಾಸ ಇದೆ ಅಂತ.
ನೋಡಿ ಇಲ್ಲಿ ಬಂಡಿ ಇದೆ, ಪಾನಿಪುರಿ ಬಂಡಿ. ಅವ್ರಿಗೆಲ್ಲ ಹೇಗ್ ವ್ಯಾಪಾರ ಆಗ್ತಿದೆ ಹಳ್ಳಿ ಊರಲ್ಲಿ ಅವ್ರನ್ನೇ ಕೇಳೋಣ ಬನ್ನಿ. ಹೇಗ್ ನಡೀತಿದೆ ಅಜ್ಜಿ ವ್ಯಾಪಾರ ಎಲ್ಲ? ಬೇಸ್ ನಡೀತಿದೆ. ಬೇಸ್ ನಡೀತಿದೆ. ಎಷ್ಟು ಒಂದ್ ಪ್ಲೇಟ್ ಪಾನಿಪುರಿ? 10 ರೂಪಾಯಿ. 10 ರೂಪಾಯಿ. 10 ರೂಪಾಯಿ. ಅಜ್ಜ ಹೇಗಿದೆ ಅಜ್ಜ? ಎಲ್ಲ ಆರಾಮ? ಊರೆಲ್ಲ ಹೇಗಿದೆ? ಬೇಸರ ಯಾವ ಜಗಳೆಲ್ಲ ಏನ್ ಎಲ್ಲರೂ ಸಂತೋಷದಿಂದ ಇದ್ದೀರಿ? ಸಂತೋಷ ಯಾರೇನು ನಿಮ್ದೆಲ್ಲ ವ್ಯಾಪಾರ ಹೇಗ್ ನಡೀತಿದೆ? ಬೋಂಡಾ ಫುಲ್ ಫೇಮಸ್ ಅಂತ ಎಲ್ಲ ಜನಗಳು ಹೇಳ್ತಾ ಇದ್ದಾರೆ. ಬೋಂಡಾ ಭಾರಿ ಫೇಮಸ್ ಅಂತ ಎಲ್ಲ ಜನಗಳು ಹೇಳ್ತಿದ್ದಾರೆ ಇದುವರೆಗೂ. ಅದಕ್ಕೆ ನೀವ್ ಹೇಳ್ರಿ, ನಿಮ್ ಬೋಂಡಾ ಮಿರ್ಚಿ ನೀವೆಲ್ಲ ಮಾಡ್ತಿದ್ದೀರಲ್ಲ? ಭಾರಿ ಚೆನ್ನಾಗಿ ನಡೀತಿದೆ ಮೇಡಮ್. ನಮ್ಮ ಅಪ್ಪನವ್ರು ನಡೆಸ್ತಿದ್ದಾರೆ. ಒಂದು 25 ವರ್ಷದಿಂದ ನಡೆಸ್ತಿದ್ದಾರೆ ಮೇಡಮ್. 20 ವರ್ಷದಿಂದ ನಡೆದುಕೊಂಡ ಬಂದ ವ್ಯಾಪಾರವಿದು. ಆದ್ದರಿಂದ ಇಂದಿಗೂ ಫೇಮಸ್ ಆಗಿದೆ. ಇವು ಸಿರಿವಾರದಲ್ಲಿ ಬೋಂಡಾ ವ್ಯಾಪಾರವು ಬಹಳ ಫೇಮಸ್ ಅಂತ. ನೋಡಿ ಸಿರಿವಾರ ದೃಶ್ಯಗಳೆಲ್ಲ ಹೇಗಿದೆ. ಆರ್ನಾವ್ ಚಾನಲ್ ಇಲ್ಲಿ ಬಂದ್ಬಿಟ್ಟಿದೆ ಅಂತ ಎಷ್ಟು ಮಂದಿ ಜನ ಜಂಗುಳಿ ಸೇರ್ಬಿಟ್ಟಿದೆ. ನೋಡಿ ಹಳ್ಳಿಯಲ್ಲಿ ಸಂಜೆ ಆಗ್ತಾ ಆಗ್ತಾ ಹಿರಿಯರೆಲ್ಲ ಒಂದ್ ಕಡೆ ಕಟ್ಟೆ ಮೇಲೆ ಸೇರ್ಬಿಡ್ತಾರೆ. ಅವರವರು ಸಂಭಾಷಣೆ ನಡೆಸ್ತಾ ಇರ್ತಾರೆ, ಕಷ್ಟ ಸುಖಗಳನ್ನ ಹಂಚ್ಕೊಳ್ತಿರ್ತಾರೆ, ಅವ್ರ ಸಮಸ್ಯೆಗಳನ್ನ ಹೇಳ್ಕೊಂತಿರ್ತಾರೆ. ಅಲ್ಲಿ ಅವ್ರು ಏನ್ ಮಾಡ್ತಿದಾರಂತ ನೋಡೋಣ ಬನ್ನಿ. ಇಲ್ಲಿ ನೋಡಿ, ಇಲ್ಲೊಂದು ಕಟ್ಟೆಯಲ್ಲಿ ಇಲ್ಲೆಲ್ಲ ಕುಳಿತಿದ್ದಾರೆ ಹಿರಿಯರು. ಇಲ್ಲಿ ನೋಡಿ ಏನ್ ಮಾಡ್ತಿದೀರಿ ನೀವು ಅಲ್ಲಿ? ನೋಡಿ ಲೂಡೋ ಆಡ್ತಿದ್ದಾರೆ. ಇಲ್ಲಿ ಏನ್ ಮಾಡ್ತಿದ್ದಾರೆ ನೋಡೋಣ ಬನ್ನಿ. ಇಲ್ಲಿನೂ ಸೇಮ್ ನೋಡಿ. ಈಗ ಒಂದು ಬಳಪ ತಗೊಂಡು ಗೀಚ್ಕೊಂಡು ಬಾರಕಟ್ಟ ಆಡೋ ಇದ್ರಿಂದ, ಟೆಕ್ನಾಲಜಿ ಬೆಳೆದಿದ್ರಿಂದ ಮೊಬೈಲ್ ಅಲ್ಲಿ ಲೂಡೋ ಆಡೋಷ್ಟು ಬಂದು ಬಿಟ್ಟಿದೆ ಹಳ್ಳಿ ಊರು. ರೋಮಾಂಚಕ ದೃಶ್ಯಗಳು. ಮಾಹಿತಿ ಏನಿದ್ರಿ? ಊಟ ನಾವು ವಯಸ್ಸು ಹೋದರು ಊಟ ಮಾಡ್ತು ಕೂತ್ದೊಡ್ಡು ಅಷ್ಟೇ. ಏನಾದ್ರೂ ಇದ್ರೆ ಹೇಳಿ ನಿಮ್ ಸಿರಿವಾರ ಬಗ್ಗೆ ವಿಶೇಷ. ಎಲ್ಲ ಸ್ಕೂಲ್ಗೆ ಹೋಗೋ ಹುಡುಗರು ಎಲ್ಲ ಐತ್ರಿ. ಮಳೆ ಬೆಳೆ ಚೆನ್ನಾಗೈತ್ರಿ. ಯಾವುದೇ ಸಮಸ್ಯೆ ಇಲ್ಲ? ಯಾವುದೇ ಸಮಸ್ಯೆ. ಬಹಳ ಸಂತೋಷದಿಂದಿದ್ದೀರಿ ಎಲ್ಲ ಕುಟುಂಬ. ನೋಡಿ ಅಜ್ಜ ಸಂತಸ ತೋಡ್ಕೊಂಡ್ರು. ಹೇಗ್ ಸಂತೋಷದಿಂದ ನಾವು ಬಾಳ್ತಿದೀವಿ ಸಿರಿವಾರದಲ್ಲಿ ಅಂತ ಎತ್ತಿ ಹಿಡಿದಿದ್ದಾರೆ. ನೋಡಿ ಶಾಲೆ ಮುಗಿಸ್ಕೊಂಡು ಮಕ್ಕಳೆಲ್ಲ ಇಲ್ಲಿ ಬಂದ್ಬಿಟ್ಟಿದ್ದಾರೆ. ಆರ್ನಾವ್ ಟಿವಿ ಚಾನಲ್ ಬಂದಿದೆ. ನಾವೇನು ಹೇಳ್ಬೇಕು, ಸಮಸ್ಯೆಗಳನ್ನ ಹೇಳ್ಬೇಕು, ನಮ್ಮ ಶಾಲೆದ ಏನಾದ್ರು ಹೇಳ್ಬೇಕಂತ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಅವ್ರನ್ನ ಕೇಳ್ಬಿಡೋಣ ಏನಂತ. ಎಕ್ಸಾಮ್ ಇತ್ತಾ? ಯಾವ ಎಕ್ಸಾಮ್ ಹೇಳಿ? ಸೋಷಲ್ ಹಿಂದಿ ವೀಕ್ ಟೆಸ್ಟ್. ಹೇಗ್ ಬರ್ದ್ರಿ? ಚೆನ್ನಾಗಿ ಬರ್ದಿದ್ದೀವಿ. ನಿಮ್ಗೆ ಯಾವ ಸಬ್ಜೆಕ್ಟ್ ಅಂದ್ರೆ ಇಷ್ಟ? ಕನ್ನಡ. ಹಿಂಗೆ ಕನ್ನಡ, ಇಂಗ್ಲಿಷ್. ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಮಾತಾಡಿರೋದು. ಆಮೇಲೆ ನಮ್ಮ ಶಾಲೆಯಿಂದ ಟೂರಿಗೆ ಕರ್ಕೊಂಡು ಹೋಗಿದ್ರು. ಆ ಟೂರಲ್ಲಿ ಎಂಜಾಯ್ಮೆಂಟ್ ಮಾಡಿರೋದು. ಆನಂತರ ನಮ್ಮ ಗುರುಗಳ ಜೊತೆಗೆ ಇರೋ ಒಂದು ಸಂಬಂಧ ಅವೆಲ್ಲ. ಹಿಂಗೆ ಬೆಸ್ಟ್ ಫ್ರೆಂಡ್ಶಿಪ್. ಓಕೆ. ನಿಮ್ಮ ಫೇವರಿಟ್ ಟೀಚರ್ ಯಾರು? ಪ್ರಸನ್ನ ಸರ್. ಯಾವ ಸಬ್ಜೆಕ್ಟ್? ಇಂಗ್ಲಿಷ್ ಸೋಷಲ್. ನಿಮ್ಗೆ? ಪ್ರಸನ್ನ ಸರ್. ಹೇಗೆ ಎಲ್ಲ ಫಸ್ಟ್ ಅಂಕ ಲಾಸ್ಟ್ ಅಂಕ? ಆವ್ರೇಜ್. ಆವ್ರೇಜ್. ಫಸ್ಟ್ ಬೆಂಚ್ ನೀವು ಲಾಸ್ಟ್ ಬೆಂಚ್? ಫಸ್ಟ್ ಬೆಂಚ್. ಕಿರಿಕ್ಪಟ್ಟಿ ನೋಡಿದೀರಾ? ನೋಡಿ ಅವರೆಲ್ಲ ಶಾಲೆ ಮಕ್ಕಳು ಅವ್ರದ್ದೆಲ್ಲ ಹೇಳಿದ್ರು. ಲಾಸ್ಟ್ ಬೆಂಚಾ ಫಸ್ಟ್ ಬೆಂಚಾ, ಅವ್ರು ಯಾವ ಸಬ್ಜೆಕ್ಟ್ ಅಂದ್ರೆ ಇಷ್ಟ ಎಲ್ಲನೂ ನಮ್ಮ ಹತ್ರ ವಿಷಯಗಳನ್ನೆಲ್ಲ ಹಂಚ್ಕೊಂಡ್ರು. ಚೆನ್ನಾಗಿ ಓದಿ. ಆಲ್ ದ ಬೆಸ್ಟ್. ಚೆನ್ನಾಗ್ತಿದೆ ಮೇಡಮ್. ಎಲ್ಲ ವ್ಯಾಪಾರ ಎಲ್ಲ ಸರಿ ಆಗ್ತಿದೆನಾ? ನೀವೆಲ್ಲ ಸಂತೋಷವಾಗಿದ್ದೀರಾ ನಿಮ್ಮಲ್ಲಿ? ನೋಡಿ ಮಧ್ಯಾಹ್ನದಿಂದ ಈ ಸಂಜೆ ರಾತ್ರಿವರೆಗೆ ನಾವೆಲ್ಲ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಸಿರಿವಾರ ಜನತೆಯ ಕಷ್ಟ ದುಃಖಗಳು ನೋಡಿದ್ವಿ. ಕಷ್ಟ ತುಕ್ಕಗಳು ಅವರು ನಮ್ಮ ಹತ್ರ ಎಲ್ಲ ಹೇಳಿಕೊಂಡಿದ್ ನೋಡಿದ್ವಿ. ಸಂತಸದ ವಿಷಯಗಳನ್ನು ಹೇಳ್ಕೊಂಡಿದ್ ನೋಡಿದ್ರಿ. ಅವ್ರ ಸಮಸ್ಯೆಗಳನ್ನು ಬಗ್ಗೆ ಹೇಳ್ಕೊಂಡಿದ್ ನೋಡಿದ್ರಿ. ಅವ್ರ ಊರಿನ ಹಿಂದಿನ ಮಾಹಿತಿ ಬಗ್ಗೆ ಹೇಳ್ಕೊಂಡಿದ್ದು ನೋಡಿದ್ರಿ. ಹಳ್ಳಿ ಜನದ ವಿಶೇಷತೆ ಏನಂದ್ರೆ ಎಷ್ಟೇ ಸಮಸ್ಯೆಗಳಿದ್ರು ಕೂಡ ಅವೆಲ್ಲ ಬದಿಗೊಟ್ಟಿ ಅವರು ಸಂತಸದಿಂದ ಜೀವನ ನಡೆಸದೆ ಅವರು ಹಳ್ಳಿ ಊರಿನ ಹೆಮ್ಮೆ ಅಂತಾನೆ ಹೇಳ್ಬೋದು. ಹೀಗೆ ಬೇರೆ ಬೇರೆ ಊರಿಗೆ ಹೋಗಿ ಅಲ್ಲಿರುವ ಸಮಸ್ಯೆಗಳನ್ನೆಲ್ಲ ನಾವು ಕೇಳ್ತಾ ಇರ್ತೀವಿ. ಈಗ ನಮ್ಮೂರಿನ ವೈಭವ ಕಾರ್ಯಕ್ರಮದಿಂದ ನಾವು ಜನಗಳಿಗೆ ತಲುಪ್ತಾ ಇರ್ತೀವಿ. ಹೀಗೆ ಅಲ್ಲಿವರೆಗೆ ಇನ್ನೂ ಒಂದು ನಮ್ಮೂರ ವೈಭವ ಕಾರ್ಯಕ್ರಮದಿಂದ ಇನ್ನೊಂದು ಊರಿಗೆ ಬರುವವರೆಗೂ ನೋಡ್ತಾನೆ ಇರಿ ಆರ್ನಾವ್ ಟಿವಿ.